ಫೋನ್ ಮುಟ್ಟಕ್ಕೆ ಭಯ ಆಗತ್ತೆ ರಮೇಶ್. ಆನ್ ಮಾಡಂಗಿಲ್ಲ, ಕಾಲ್ಸ್ ಮೇಲ್ ಕಾಲ್ಸ್, ಎಲ್ಲ ಅದೇ ಪ್ರಶ್ನೆ. ದಿನ ರಾತ್ರಿ ಮಲ್ಗೋಕ್ ಮುಂಚೆ ಮರುದಿನ ಏನೇನ್ ಕೆಲ್ಸಗಳು ಮಾಡ್ಬೇಕು ಅಂತ ಮೊದ್ಲೇ ಸ್ಕೆಡ್ಯೂಲ್ ಮಾಡಿ ಇಡ್ತಿದ್ದೆ. ಆದ್ರೆ ಈಗ ನೆನ್ನೆ ನಡೆದದನ್ನೆಲ್ಲ ನೆನ್ಸ್ಕೊಂಡ್ರೆ ಯಾಕಾದ್ರೂ ಬೆಳಗಾಗುತ್ತೋ ಅನ್ಸ್ತಾ ಇದೆ. ನೀವೇ ನೋಡ್ತಿದ್ದೀರಲ್ಲ, ಫೋನ್ ಮೇಲ್ ಫೋನ್ ಬರ್ತಾ ಇದೆ. ಅದಕ್ಕೆ ನಾನು ಅಷ್ಟೇ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ. ಕಾಲ್ ರಿಸೀವ್ ಮಾಡಿದ್ರೆ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಇನ್ಮೇಲೆ ನಾವ್ ಎಲ್ಲೇ ಹೋದ್ರು ಎಲ್ರು ಇದೇ ಪ್ರಶ್ನೆ ಕೇಳ್ತಾರೆ. ನಾವ್ ನೆಮ್ಮದಿಯಾಗಿ ತಲೆ ಎತ್ಕೊಂಡು ಓಡಾಡೋ ಕಾಲ ಮುಗ್ದು ಹೋಯ್ತು ರಮೇಶ್. ಒಂದ್ ರಾತ್ರಿ ಕಳೆಯೋಷ್ಟಲ್ಲೇ ಜೀವನನೇ ಸಾಕ್ ಅನ್ಸ್ತು. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನೋಡು, ಜನಕ್ಕೆ ಇದೆಲ್ಲ ನೆನಪಿರೋದು ಇಂಥದ್ದೇ ಇನ್ನೊಂದು ವಿಷಯ ಬರೋವರೆಗೂ ಅಷ್ಟೇ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ದಿಸ್ ಟು ಶಲ್ ಪಾಸ್. ಏನು, ನನ್ಗಂತೂ ಹೋಪ್ಸೇ ಇಲ್ಲ. ಈ ಮದ್ವೆ ನಡೆಯೋದ್ ಬೇಡ ಅಂತ ಎಷ್ಟೇ ಕಷ್ಟಪಟ್ರು ಎಲ್ಲ ನನ್ ಕೈ ಮೀರಿ ಹೋಯ್ತು. ಕಡೆ ಪಕ್ಷ ಕಮಲಿನ ಕಾಲೇಜಿಗೆ ಕಳ್ಸೋದ್ ಬೇಡ ಅಂತ ನಾನು ಹೇಳ್ದಾಗ ನೀವೆಲ್ರೂ ನನಗ್ ಸಪೋರ್ಟ್ ಮಾಡಿದಿದ್ರೆ ಇವತ್ತು ಈ ದಿನ ಬರ್ತಾನೆ ಇರ್ಲಿಲ್ಲ. ಇವತ್ ಹೀಗಾಗಿರೋದಕ್ಕೆ ಪರೋಕ್ಷವಾಗಿ ನೀವು ಮತ್ತು ರಿಷಿನೂ ಕಾರಣನೇ. ಆದ್ರೆ ಅದ್ರ ಫಲ ಅನುಭವಿಸ್ತಾ ಇರೋದು ಮಾತ್ರ ನಾನು. ಏನಕ್ಕೆ ಪದೇ ಪದೇ ಫೋನ್ ಮಾಡ್ತಿದ್ಯಾ? ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನೆ ಅಷ್ಟು ಬೈಸ್ಕೊಂಡು ನಾನು ಒಂದು ಮಾತಾಡದೆ ಹೋದಾಗ ನಿಂಗೆ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಬಟ್ ಚಿನ್ನ ಪ್ಲೀಸ್ ಒಂದ್ ನಿಮಿಷ ನಾನು ಮಾತು ಕೇಳಿಸ್ಕೊ. ನಾನು ಫೋನ್ ಮಾಡಿರೋದು ನಮ್ ವಿಷಯ ಮಾತಾಡಕ್ಕಲ್ಲಮ್ಮ, ಕಮಲಿ ವಿಷಯ ಮಾತಾಡಕ್ಕೆ. ಕಮಲಿ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಪಾಪ ಕುಗ್ಗೋಗಿರ್ತಾಳೆ. ಏನ್ ನಡೀತಿದೆ ಮನೇಲಿ? ನನಗಿದೆಲ್ಲ ಏನು ಅರ್ಥ ಆಗದೆ ತಲೆ ಕೆಟ್ಟೋಗಿತ್ತು. ಅದಕ್ಕೆ ನಿನ್ನೆಯಿಂದ ನೀನು ಕಾಲ್ ಟ್ರೈ ಮಾಡ್ತಾ ಇದ್ದೀನಿ. ಚಿನ್ನ, ಕಮಲಿನ ಈ ಕೇಸಿಂದ ಹೆಂಗ್ ಹೊರಗೆ ಕರ್ಕೊಂಡ್ ಬರೋದು ಅಂತ ನೀನ್ ಸ್ವಲ್ಪ ಮಾತಾಡ್ಬೇಕಿತ್ತು. ಸಿಗ್ತೀಯಾ? ಇಲ್ಲ, ಸಿಗಲ್ಲ. ಏಕೆ? ನೋಡು, ನಮ್ಮನೆ ವಿಷಯನ ನಾವು ಸಾಲ್ವ್ ಮಾಡ್ಕೋತೀವಿ. ಅದಕ್ಕೆ ನಿನ್ ಹೆಲ್ಪ್ ಅವಶ್ಯಕತೆ ಇಲ್ಲ. ಚಿನ್ನ ಪ್ಲೀಸ್. ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ, ನಾನ್ ಸಿಗಲ್ಲ ಸಿಗಲ್ಲ ಸಿಗಲ್ಲ. ಚಿನ್ನ, ಏನ್ ಮಾಡೋದೀಗ? ನಿಂತ್ಕೋ. ಕಮಲಿ, ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನೇ ಕೇಳ್ತಾ ಇರೋದು. ಅತ್ತೆಮ್ಮ, ಕಾಲೇಜ್ಗೆ. ಕಾಲೇಜ್ಗ? ಅಂದ್ರೆ ಈ ಮನೇಲಿ ನನ್ಗೆ ಕಿಂಚಿತ್ತು ಬೆಲೆನೇ ಇಲ್ವಾ? ನಿನ್ನೆನೆ ನಾನು ನಿನಗೆ ಹೇಳಲಿಲ್ವಾ, ನಿನ್ನ ಆಸೆ ಕನಸುಗಳನ್ನೆಲ್ಲ ಮನೆಯಿಂದ ಆಚೆ ಬಿಟ್ಟು ಒಳಗ್ ಬಾ ಅಂತ? ಎಷ್ಟು ಧೈರ್ಯ ಇದ್ರೆ ನನ್ನ ಎದುರಿಗೆ ನಿಂತು ಕಾಲೇಜಿಗೆ ಹೋಗ್ತೀನಿ ಅಂತ್ಯ? ಮಾ,
ನಾನೇ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಇನ್ಮೇಲೆ ಡೈಲಿ ನಾನೇ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀನಿ. ನಿನಗೆ ತಲೆ ಕೆಟ್ಟಿದ್ಯಾ ರಿಷಿ? ಹೀಗಾಗಿರೋದು ಸಾಲ್ದ? ಇವಳನ್ನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಮ್ಮ ಮನೆ ಮಾನ ಮರ್ಯಾದೆನ ಇನ್ನಷ್ಟು ಬೀದಿಲಿ ಹರಾಜಾಕ್ಬೇಕು ಅಂತಿದ್ಯಾ? ಹೀಗಾಗಿರೋದಕ್ಕೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಇನ್ನು ಎಷ್ಟು ಕುಗ್ಗಿಸ್ಬೇಕು ಅಂತಿದ್ಯಾ? ಸಮಾಧಾನ ಮಾಡ್ಕೊಳ್ಳಿ. ಆಕ್ಚುಲಿ ಈ ಟೈಮಲ್ಲಿ ಎಲ್ರೂ ಮುಂದೆ ಓಡಾಡ್ದೆ ಮನೆಯಲ್ಲಿ ಹಿಂಜರ್ಕೊಂಡು ಕುತ್ಕೊಂಡ್ರೆ ನಮ್ಮ ಮರ್ಯಾದೆನೇ ಹೋಗುತ್ತಮ್ಮ. ಒಂದ್ ವಿಷಯ ಗೊತ್ತಿರಲಿ, ಕಮ್ಲಿ ಅವರು ಕರ್ಪೂರದ ಹಾಗೆ ತಮ್ಮನ್ನ ತಾವು ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡ್ತಾರೆ ವಿನಃ ಕೆಟ್ಟದನ್ನ ಮಾಡಿ ಕೆಟ್ಟದಕ್ಕೆ ಆದರ್ಶವಾಗಿರಲ್ಲ. ಜನ ಮಾತಾಡ್ತಾರೆ ಅಂತ ಕಮ್ಲಿ ಅವರು ಮನೇಲೆ ಕೂತ್ಕೊಂಡ್ರೆ ಜನ ಏನಂತಾರೆ ಗೊತ್ತಾ? ಟಿವಿಲ್ ಬಂದಿದೆ ನಿಜ ಇರ್ಬೋದು, ಅದಕ್ಕೆ ಮನೇಲಿ ಕುತ್ಕೊಂಡು ಮುಖ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂತಾರೆ. ನನ್ನ ಕಮ್ಲಿ ಅವರು ತಪ್ಪು ಮಾಡಿಲ್ಲ ಅಂತ ಆದ್ಮೇಲೆ ಬೇರೆಯವ್ರಿಗೆ ಹೆದರ್ಕೊಂಡು ಮನೇಲಿ ಕೂರೋ ಅವಶ್ಯಕತೆ ಇಲ್ಲ. ಏನಾದ್ರೂ ಆಗ್ಲಿ, ಇವಳು ಕಾಲೇಜ್ಗೆ ಹೋಗೋದು ನನಗೆ ಇಷ್ಟ ಇಲ್ಲ ರಿಷಿ. ಇದು ನನ್ನ ತೀರ್ಮಾನ. ಕಾಲೇಜ್ಗೆ ಕಮ್ಲಿ ಅವರು ಹೋಗೇ ಹೋಗ್ತಾರೆ. ಇದು ಅಜ್ಜಿ ತಾತ ಏನಕ್ಕೆ ಕರೆದ್ರಿ? ನಿನ್ನ ಹತ್ರ ಮಾತಾಡ್ಬೇಕು, ಅದಕ್ಕೆ ಕರೆದಿದ್ದು. ಅನ್ಪೂರ್ಣ, ಕಮಲಿ ಈ ಕೇಸಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನೀನೇ ಕಾರಣ. ಆ ಹುಡುಗ ಏನೇ ಹೇಳಿ, ಆದ್ರೆ ನೀನು ಕಮಲಿನ ಅಲ್ಲಿ ಕರ್ಕೊಂಡು ಹೋಗಿದ್ದೆ ತಪ್ಪು. ಅಜ್ಜಿ ಆಗ್ಲೇ ಹೇಳದ್ನಲ್ಲ, ಕಮಲಿ ಪಾರ್ಟಿಲಿ ಏನೋ ಕುಡಿದು ಹ್ಯಾಕ್ ತೊಂದರೆ ಅನುಭವಿಸಿದ್ಲೋ ಹಾಗೆ ನಿನಗೂ ಆಗ್ಬೇಕಾಗಿತ್ತಲ್ವಾ? ನಿನ್ ಮೇಲೆ ಯಾಕೆ ಇನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿಲ್ಲ? ಮಾಡ್ಬೇಕಾಗಿತ್ತ ತಾನೆ? ಅಜ್ಜಿ ಏನ್ ಹೇಳ್ತಿದ್ದೀರಾ? ಹೌದೋ ಅಲ್ವೋ? ಹೌದು ಅಜ್ಜಿ, ಬಟ್ ಅದು ಅನಿಕಾ, ಕಮಲಿನ ಅನ್ಯಾಯವಾಗಿ ಕರ್ಕೊಂಡೋಗಿ ಪೇಚಿಗೆ ಸಿಕ್ಕಾಕ್ಸಿದ್ದು ನೀನು. ಇದರಿಂದ ಕಮಲಿ ಅವಳ ಮನೇಲಿ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾಳೆ, ಎಷ್ಟು ಚುಚ್ಚುಮಾತ್ ಕೇಳ್ತಿದ್ದಾಳೆ ಅಂತ ನಿನ್ಗೇನಾದ್ರೂ ಅರಿವಿದ್ಯಾ? ಇಲ್ಲ, ನಿನ್ಗೆ ಎಷ್ಟು ಹೇಳಿದ್ರು ನೀನ್ ಈ ತರದ್ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯ. ಅದಕ್ಕೆ ನಾನು ನಿನಗೆ ಶಿಕ್ಷೆ ಕೊಡ್ಬೇಕು ಅಂತ ಇದ್ದೀನಿ. ಶಿಕ್ಷೆನಾ? ಏನ್ ಶಿಕ್ಷೆ ಅಜ್ಜಿ? ಹೌದು, ನಿನ್ನ ಕಾಲೇಜಿಂದ ಡಿಬಾರ್ ಮಾಡ್ತಾ ಇದ್ದೀನಿ. ಅಜ್ಜಿ ಕಿರ್ಚ್ಬೇಡ. ನಮ್ಮ ಕಾಲೇಜ್ಗೆ ಕಮಲಿಗೆ ಅವಮಾನ ಆಗೋದಕ್ಕೆ ಕಾರಣ ನೀನೆ. ಅದಕ್ಕೆ ನಾಳೆನೆ ನಿನ್ನ ಕಾಲೇಜಿಂದ ಡಿಬಾರ್ ಮಾಡ್ತಾ ಇದ್ದೀನಿ. ಇಲ್ಲ, ನಿಂಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಕ್ಕೆ ಸಾಧ್ಯನೇ ಇಲ್ಲ.
ನಾಳೆ ಡಿಬಾರ್ ಆಗೋದಕ್ಕೆ ರೆಡಿಯಾಗಿರು. ಅಜ್ಜಿ ಪ್ಲೀಸ್. ನಿನಗೆ ಯಾವಾಗ ಬುದ್ಧಿ ಬರುತ್ತೋ. ತಾತ ಅಜ್ಜಿ ಯಾಕಿಂತ ಸ್ಟೂಪಿಡ್ ಡಿಸಿಷನ್ ಮಾಡಿದ್ದಾರೆ? ಅಲ್ಲ ನಾನು ಯಾಕೆ ಡಿಬಾರ್ ಆಗ್ಬೇಕು? ಪೊಲೀಸ್ ಅವ್ರು ಬೇರೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನನಗ್ ಸಪ್ಲೈ ಮಾಡ್ತಿದ್ದವನು ಅವ್ರ ಕೈಯಲ್ಲಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ 100% ನನ್ನ ಹೆಸರೇ ಹೇಳ್ತಾನೆ. ಹಾಗಾಗ್ಬಾರ್ದು. ಏನಾದ್ರೂ ಆಗೋಯ್ತು ಅಂದ್ರೆ ಈ ಡಿಬಾರ್ ಅನ್ನೋದ್ಕಿಂತ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟೇ ಆಗೋಗುತ್ತೆ. ಗಾಡ್, ವಾಟ್ ಡು ಐ ಡೂ? ಹಲೋ, ಏನ್ ಮೇಡಮ್ ನೀವು ನಿಮ್ಗೆ ಐಟಮ್ ಕೊಡೋಲ್ಲ ಹೇಳಿದ್ನಲ್ಲ ಹುಷಾರು ಅಂತ. ಈಗ ನೋಡಿ ಎಲ್ಲಿ ತಂದಿಟ್ಟಿದ್ದೀರಾ ಅಂತ. ಪೊಲೀಸರು ಎನ್ಕ್ವೈರಿ ಶುರು ಮಾಡಿದ್ದಾನೆ ಮೇಡಮ್. ನಮ್ಮ ಹುಡುಗರಿಗೆ ನಾಳೆ ಸ್ಟೇಷನ್ಗೆ ಬರೋ ಕೇಳಿದ್ದಾರೆ. ಏನಾದ್ರು ನನ್ನ ಕರೆದ್ರೆ ನಿಮ್ಮ ಹೆಸರು ಹೇಳ್ಬಿಡ್ತೀನಿ ಅಷ್ಟೇ. ಅದಕ್ಕಿಂತ ಮುಂಚೆ ನೀವೇನಾದ್ರು ವ್ಯವಸ್ಥೆ ಮಾಡಿ ಕೇಸ್ನ ಕ್ಲೋಸ್ ಮಾಡಿಸಿ ಮೇಡಮ್. ಇಲ್ಲಾಂದ್ರೆ ನೀವೇ ಸಿಕ್ಕಾಕೋತೀರ ಅಷ್ಟೇ. ಹಲೋ ಹಲೋ, what the hell is going on here? ಎಲ್ಲ ಉಲ್ಟಾ ಹೊಡಿತಿದ್ಯಲ್ಲ. ನೋ, ನಾನು ಇನ್ನ ಲೇಟ್ ಮಾಡೋ ಹಾಗಿಲ್ಲ. ಐ ಶುಡ್ ಬ್ರಿಂಗ್ ಅ ಬ್ಯಾರಿಕೇಡ್ ಬಿಟ್ವೀನ್ ಮೀ ಅಂಡ್ ದ ಪೊಲೀಸ್ ರೈಟ್ ನೌ. ಸರ್, ನಾನೇನು ತಪ್ಪು ಮಾಡದೆ ಹೋದ್ರು ಅತ್ತೆಮ್ಮನ ಕಣ್ಣಾಗೆ, ಮನೆಯವ್ರು ಎಲ್ರೂ ಕಣ್ಣಾಗೆ ತಪ್ಪಿತಸ್ಥೆ ಆಗಿ ನಿಂತೀವಿ. ಅತ್ತೆಮ್ಮ ನೋಡಿದ್ರೆ ನಾನು ಕಾಲೇಜ್ಗೆ ಹೋಗೋದು ಬೇಡವೇ ಬೇಡ ಅಂತ ಹೇಳ್ತಾವ್ರೆ. ಹಿಂಗಾದ್ರೆ ನನ್ನ ಕನ್ಸ್ಗಳನ್ನ ಹೆಂಗ್ ನನ್ಸ್ ಮಾಡ್ಕೊಳ್ಳಿ ರಿಷಿ ಸರ್? ಕಮ್ಲಿಯವರ ಅಮ್ಮನ ಕೋಪ ಅಷ್ಟು ಬೇಗ ಕರಗಲ್ಲ ಕಮ್ಲಿಯವರ. ಅದಕ್ಕೆ ತಾನೆ ನಾನು ಕಮ್ಲಿ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ರ್ಯಾಶ್ ಆಗಿ ಹೇಳಿ ನಿಮ್ಮನ್ನ ಕರ್ಕೊಂಡು ಹೋಗಿದ್ದು. ಆದ್ರೆ ನೀವೇ ಅತ್ತೆ ಹೇಳೋ ತನಕ ನಾನು ಕಾಲೇಜಿಗೆ ಬರಲ್ಲ ಅಂತ ನನ್ನ ವಾಪಸ್ ಕರ್ಕೊಂಡ್ ಬಂದಿದ್ದು. ಮತ್ತಿನ್ನೇನ್ ಮಾಡ್ಬೇಕಿತ್ತು ರಿಷಿ ಸರ್? ಹಿಂಗೆಲ್ಲ ಆಗೈತೆ ಅಂತ ಅತ್ತೆಮ್ಮ ನೋಡಿದ್ರೆ ಸ್ಯಾನೆ ನೊಂದ್ಕೊಂಡವ್ರೆ. ಇವಾಗ ಮಗ ಸೊಸೆನೋ ಅವ್ರ ಮಾತು ಕೇಳ್ದೆ ಅವ್ರಿಷ್ಟಕ್ಕೆ ಬಂದಂಗ ನಡ್ಕಂತವ್ರೆ ಅಂತ ಅವ್ರು ನೊಂದ್ಕೊಳಕಿಲ್ವಾ? ದೊಡ್ಡವ್ರನ್ನ ಎದುರಾಕೊಂಡು ಕಾಲೇಜ್ಗೆ ಹೋದ್ರೆ ನಾನು ಓದಿದಾದ್ರೂ ತಲೆಗತ್ತಾಯ್ತಾ ಹೇಳಿ? ಅದಕ್ಕೆ ರಿಷಿ ಸರ್, ಅತ್ತೆಮ್ಮ ಯಾವತ್ತು ಒಪ್ಕೊಂಡು ನನ್ನ ಕಾಲೇಜಿಗೆ ಕಳಿಸ್ತಾರೋ ಆವಾಗ್ಲೇ ಹೋಯ್ತೀನಿ. ಕಮ್ಲಿಯವರ ಅಮ್ಮ ನಿಮ್ಗೆ ಇಷ್ಟೆಲ್ಲ ಬೈದ್ರು ಅವ್ರಿಗಾಗೋ ನೋವು ಬಗ್ಗೆ, ಅವ್ರ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡ್ತೀರಾ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್. ಏನು ಯೋಚನೆ ಮಾಡಬೇಡಿ ಕಮ್ಲಿಯವರ, ಎಲ್ಲ ಸರಿ ಹೋಗುತ್ತೆ. ಮನೇಲಿ ಈ ತರ ಘಟನೆಗಳು ನಡೆದಾಗ್ಲೇ ಮನ್ಸುಗಳು ಹತ್ರ ಆಗೋದು, ಸಂಬಂಧಗಳು ಗಟ್ಟಿ ಆಗೋದು. ನೋಡಿ, ಅಮ್ಮನೇ ನಿಮ್ಮನ್ನ ಕಾಲೇಜಿಗೆ ಕಳಿಸ್ತಾರೆ. ಕಮ್ಲಿಯವರ ನೀವೇನೂ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಮನವರಿಕೆ ಆಗುತ್ತೆ. ಏನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ರಿಷಿ ಸರ್. ಅತ್ತಿಗೆ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಒಂದ್ಸಲ ಹೇಳು. ಇಲ್ಲ ಚಂಪಿ,
ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ನಾನು ನನ್ನ ತಂಗಿ ಬಗ್ಗೆ ಮಾತು ಕೊಟ್ಟಿದ್ದೀನಿ ಕಣ, ನಮ್ಮ ಹುಡುಗಿಯಿಂದ ದೂರ ಇರ್ತೀನಿ ಅಂತ. ನಾನು ಕಮಲಿಗೆ ಮಾತು ಕೊಟ್ಟ ನಡ್ಕೊಂಡೆ ಅಷ್ಟೇ. ಅದ ಅರ್ಥ ಪ್ರೀತಿ ಹೊರಟೋಗಿತ್ತು, ಇವಾಗ ಬಂತು ಅಂತಲ್ಲ. ನಿನ್ ಮೇಲೆ ಪ್ರೀತಿ ಯಾವತ್ತಿಗೂ ಇದ್ದೇ ಇದೆ. ಚಿನ್ನ ಅರ್ಥ ಮಾಡ್ಕೋ ಪ್ಲೀಸ್. ನಂಗೆ ಯಾವ ನಿರ್ಧಾರನೂ ತಗೊಳಕ್ಕೆ ಆಗ್ತಿಲ್ವಲ್ಲ. ಏನಾಯ್ತಣ್ಣ? ಕಾಲ್ ರಿಸೀವ್ ಮಾಡ್ತಿಲ್ಲ HMD. ಹಾಗಂತ ಸುಮ್ಮನಾಗ್ಬಿಡದ? ಮರಳಿ ಯತ್ನವ ಮಾಡು. ನೋಡೋಣ, ಈ ಲವ್ನ ಸೋಲಕ್ ಬಿಡಬಾರ್ದು. ಅತ್ತಿಗೆಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ. ಮಧ್ಯೆ ಈ ಈಗೋ ಅನ್ನೋದು ಬಂದು ಹಿಂಗಾಗೋಗುತ್ತಷ್ಟೇ. ಆದ್ರೆ ನೀನ್ ಸುಮ್ನೆ ಬಿಡಪ್ಪ. ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರು. 10 ಸಲ ಫೋನ್ ಕಟ್ ಮಾಡಿದ್ರು 11ನೇ ಸಲ ರಿಸೀವ್ ಮಾಡ್ಲೇಬೇಕು. ಮಾಡು. ನಾನು 1000 ಸಲ ಕಾಲ್ ಮಾಡಿದ್ರು ಅವಳು ರಿಸೀವ್ ಮಾಡಲ್ಲ ಕಣ. ನಾನು ಆಕಾಶ ಕಳೆದ್ರೆ ಅವಳು ಪಾತಾಳೆ ಕಳೀತಾಳೆ. ಮಧ್ಯ ಯಾರೋ ಭೂಮಿ ಮೇಲೆ ನಮ್ ಕೈಲಿ ಬದುಕಕ್ಕಾಗ್ತಿಲ್ಲ. ಅಣ್ಣ, ಇಷ್ಟಕ್ಕೆಲ್ಲ ಯಾಕೆ ಫೀಲ್ ಆಗ್ತೀಯಾ? ಮತ್ತಿನ್ನೇನ್ ಮಾಡ್ಲ HMD? ನಮ್ಮಿಬ್ರು ಮಧ್ಯೆ ಎಲ್ಲ ಸರಿ ಹೋಯ್ತು, ಇನ್ನೇನ್ ಚೆನ್ನಾಗಿರ್ತೀವಿ ಅನ್ನೋಷ್ಟರಲ್ಲಿ ಮಧ್ಯ ಏನಾದ್ರೂ ಆಗುತ್ತೆ, ದೂರ ಆಗ್ತೀವಿ. ಅಟ್ಲೀಸ್ಟ್ ಅವಳು ನನ್ನ ಜೊತೆ ಮಾತುಗಾದ್ರೂ ಸಿಕ್ಕಿದ್ರೆ ಮಾತಾಡ್ಕೊಂಡು ನಮ್ಮಿಬ್ರು ಮಧ್ಯೆ ಯಾರೋ ಭಿನ್ನಾಭಿಪ್ರಾಯ ಏನೋ ದೂರ ಮಾಡ್ಕೋಬಹುದು. ಆದ್ರೆ ಅವಳು ಮಾತಿಗೆ ಸಿಗಲ್ವಲ್ಲ. ನೋಡೋಣ, ನನಗೇನೋ ಈ ಫೋನ್ ಮಾಡೋದು ಸರಿ ಅಂತ ಅನ್ನಿಸ್ತಿಲ್ಲ. ಡೈರೆಕ್ಟ್ ಆಗಿ ಹೋಗಿ ಮಾತಾಡು. ನಾನು ಹೇಳಿದ ಈ ಕೆಲಸ ಮಾಡಕ್ಕೆ ಯಾರಾದ್ರೂ ಸಿಗ್ತಾರಾ? ಕಷ್ಟ ಮೇಡಮ್. ಇಂಥ ಕೇಸಲ್ಲಿ ಅಂದರಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ ಹೇಳಿ? ಪ್ಲೀಸ್ ಯಾರನ್ನಾದ್ರೂ ಅರೇಂಜ್ ಮಾಡ್ಕೊಡು. ಆಗಲ್ಲ ಅಂದ್ರೆ ಈಗಲೇ ಹೇಳ್ಬಿಡು, ನಾನು ಬೇರೆಯವ್ರ ಹತ್ರ ಕೇಳ್ತೀನಿ. ದಿಸ್ ಮ್ಯಾಟರ್ಸ್ ವೆರಿ ಸೀರಿಯಸ್. ಅರೇಂಜ್ ಮಾಡ್ಬೋದು ಮೇಡಮ್, ಬಟ್ ದುಡ್ಡು ಜಾಸ್ತಿ ಖರ್ಚಾಗತ್ತೆ. ಕೇಸ್ ಎಂತದು ಅಂತ ನಿಮ್ಗೆ ಗೊತ್ತು. ತಾನಾಗೆ ಹೋಗಿ ಸರೆಂಡರ್ ಆಗಿ ಶಿಕ್ಷೆ ಅನುಭವಿಸ್ಬೇಕು ಅಂತಂದ್ರೆ ಅವ್ರ ಮನೆಯವ್ರಿಗೆ ದುಡ್ಡು ಸುರಿಬೇಕಾಗತ್ತೆ. ಒಳಗೋಗೋನ್ ಮನೆನ ನಾವು ನಡೆಸ್ಬೇಕಾಗತ್ತೆ ಮೇಡಮ್. ಓಕೆ, ಎಷ್ಟು ಖರ್ಚಾಗತ್ತೆ? 25 ಲಕ್ಷ ಖರ್ಚಾಗತ್ತೆ. ಅವನ್ ಶಿಕ್ಷೆ ಮುಗಿಯೋ ತನಕ ಇಲ್ಲಿ ಅವನ್ ಮನೆ ನಡಿಬೇಕಲ್ಲ ಮೇಡಮ್.